ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇಂದು ನಾವು ಡೇ 2 ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ಮತ್ತು ಅಲ್ಲಿ ಸ್ನಾನ ಮಾಡುವಂಥ ಯಾವುದೇ ವ್ಯವಸ್ಥೆ ಕೂಡ ಇರಲಿಲ್ಲ. ಹಾಗಾಗಿ ನಾವು ಅಲ್ಲಿಂದ ರೆಡಿಯಾಗಿ ಹೊರಟ್ವಿ. ನೋಡಿ, ನಮ್ಮ ಜೀವನದ ಪಯಣ ಹೇಗೆ ಸಾಗ್ತಿದೆ ಅಂದರೆ, ನಾವೀಗ ಗೃಹಸ್ಥಾಶ್ರಮದಿಂದ ಬಂದು ಸನ್ಯಾಸಾಶ್ರಮಕ್ಕೆ ಸೇರಿಕೊಂಡಿದ್ದೀವಿ. ಅಂದರೆ ನಾವು ಇವಾಗ ಯಾವುದೇ ತರಹದ ಎಲ್ಲೇ ಕೂಡ ಗೃಹಸ್ಥರಾಗಿ ನಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಎಲ್ಲ ತರಹದ ಏನು ಬೇಕಾದರೂ ನಾವು ಭಿಕ್ಷಾಂದೇಹಿ, ಎಲ್ಲಾದರೂ ಭಿಕ್ಷೆ ಬೇಡಿ ಕೊಟ್ಟಿದ್ದನ್ನು ತಿಂದ್ಕೊಂಡು ಮುಂದೆ ಸಾಗ್ತಾ ಹೋಗಬೇಕಾಗಿರುತ್ತೆ. ಆ ಜರ್ನಿಯಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಈ ಸಾಗುವಂಥ ಜರ್ನಿಯಲ್ಲಿ ಎಲ್ಲಿ ಉಳ್ಕೊಳೋಕ್ಕೆ ಜಾಗ ಸಿಗುತ್ತೆ, ಎಲ್ಲಿ ಉಳ್ಕೋಬೇಕು, ಏನು ಮಾಡಬೇಕು ಅನ್ನೋದು ಯಾವುದು ಕೂಡ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಎಲ್ಲಿ 5-5 ಕಿಲೋಮೀಟ್ರ್ 6-6 ಕಿಲೋಮೀಟ್ರಲ್ಲಿ ಒಂದೊಂದು ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ಉಳ್ಕೊಳೋಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. ಹಾಗೆ ನಾವು ಮುಂದೆ ಸಾಗ್ತಾ ಒಂದು ರಾಧಾಬಾಬಾ ಆಶ್ರಮ ಸಿಕ್ತು. ಇವರೇ ಆ ಬಾಬಾ. ಇವ್ರ ಆಶ್ರಮದಲ್ಲಿ ನಾವು ಉಳ್ಕೊಂಡ್ವಿ. ನಮ್ಮ ಬಟ್ಟೆಗಳನ್ನೆಲ್ಲ ತೊಳ್ಕೊಂಡ್ವಿ, ಸ್ನಾನ ಮಾಡ್ಕೊಂಡ್ವಿ, ಇಲ್ಲಿ ಫ್ರೆಶ್ ಅಪ್ ಆದ್ವಿ. ಈ ಆಶ್ರಮ ಅಂತೂ ತುಂಬ ಹಳೆಯ ಆಶ್ರಮ. ಇದನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಮುಂದೆ ಅಭಿವೃದ್ಧಿಗೆ ಎಲ್ಲ ಮಾಡಿದ್ದಾರೆ. ಇವ್ರ ಏಜ್ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ. 80 ವರ್ಷ ಆಗಿ ಈ ಗುರುಗಳು, ಇವರೇ ರಾಧಾಬಾಬಾ. ಇವರಿಗೆ 80 ವರ್ಷ. ಇವರು ಇಲ್ಲೇ ಸತತವಾಗಿ ತಪಸ್ ಮಾಡಿಕೊಂಡು ಇದೇ ಜಾಗದಲ್ಲಿ ಇವನ್ನೆಲ್ಲ ಮಾಡಿದ್ದಾರೆ. ಇವರು ಇಲ್ಲಿ ಇರುವಂಥ ಈ ಆಶ್ರಮದ ವ್ಯವಸ್ಥಾಪಕರು. ಪೂರ್ತಿ ಅವ್ರ ಕಂಟ್ರೋಲಲ್ಲೇ ಇದೆ ಈ ಆಶ್ರಮ. ನೋಡಿ ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ನಾವು ಮುಂದೆ ಬರ್ತಾ ಇದ್ದ ಇವರು ನಮಗೆ ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಲಿಕ್ಕೆ ಜಾಗ ಸಿಗ್ಬೋದಾ ಅಂತ ಕೇಳಿದರೆ, ನೀವು ಇಲ್ಲಿ ಬಂದಿರೋ ಅತಿಥಿ, ನಿಮಗೆ ಹೇಗೆ ಬಿರಬೇಕು ಹಾಗಿರಿ, ನಿಮಗೆ ನಾನು ಅಡುಗೆ ಮಾಡಿ ಊಟ ಮಾಡಿಸಿ ಕಳಿಸ್ತೀನಿ ಅಂತ ಹೇಳಿ ನಮಗೆ ಅವರು ಅಲ್ಲಿ ಸ್ನಾನ ಮಾಡೋಕ್ಕೂ ಜಾಗ ಕೊಟ್ಟು, ಬಟ್ಟೆ ಒಗೆಯೋಕ್ಕೂ ಜಾಗ ಕೊಟ್ಟು, ಎಲ್ಲದೂ ಕೊಟ್ಟು ಲಾಸ್ಟಿಗೆ ಅವರೇ ಅವ್ರ ಕೈಯಾರೆ ಅಡುಗೆ ಮಾಡಿ ಊಟ ಮಾಡಿಸಿ ಅಲ್ಲಿಂದ ಕಳಿಸಿದರು. ಎಷ್ಟು ಸೇವೆ ಮಾಡ್ತಾರೆ ಈ ಗುರುಗಳು ಅಂದರೆ, ಗುರುವಿನ ಬಗ್ಗೆ ಹೇಳಲಿಕ್ಕೆ ನಮ್ಮ ಬಾಯಲ್ಲಿ ಅಷ್ಟೊಂದು ಪದಗಳೇ ಬರೋದಿಲ್ಲ. ಯಾಕಂದರೆ ಗುರುವಿನ ಮಹತ್ವ ಅಷ್ಟು ದೊಡ್ಡದು. ಅದಕ್ಕೆ ಹೇಳೋದು ಗುರುದೇವ ಅಂತ. ಗುರುದೇವರು ಅಂತ, ಗುರುದೇವ ಅಂತಾರೆ. ಆ ಗುರುವಿನ ಸೇವೆ ಮಾಡ್ಕೊಂಡು ನಾವು ಬಂದಿದ್ದೀವಿ. ನಮಗೆ ಇಲ್ಲಿಂದ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅಷ್ಟು ಒಳ್ಳೆಯ ಜನ, ಅಷ್ಟು ಒಳ್ಳೆಯ ಸೇವೆ ಮನೋಭಾವ ಇಷ್ಟು ಇರುತ್ತೆ ಅಂತ ನಮಗೆ ಖಂಡಿತ ಇರಲಿಲ್ಲ. ಇಲ್ಲಿನ ಎಕ್ಸ್ಪೀರಿಯೆನ್ಸ್ ನೋಡಿ ಅಂತೂ ನಮಗೆ ಒಂದು ಕಾಡು ಮುಗಿತಾ ಮುಂದೆ ಒಂದು ಊರು ಸಿಕ್ತು. ಊರು, ಹಳ್ಳಿ, ಹೊಲ, ಜನ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಕಾಡಲ್ಲೇ 2 ದಿನ ಆಗಿಬಿಟ್ಟಿತ್ತು. ಮತ್ತು ಊರಿನ ಕಡೆ ಹೊರಟಾಗ ಮತ್ತೆ ಇಲ್ಲಿಂದ ಪಯಣ ಮೇನ್ ರೋಡ್ ಕಡೆಗೆ ಸಾಗುತ್ತೆ. ಅವ್ರು ಹೇಳಿದರು ಇಲ್ಲಿಂದ ಮೇನ್ ರೋಡ್ ಕಡೆಯಿಂದನೇ ಹೋಗಬೇಕು ಅಂತ. ಮತ್ತು ನಾವು ಮೇನ್ ರೋಡ್ ಕಡೆಯಿಂದನೇ ಹೊರಟೋಕ್ಕೆ ಶುರು ಮಾಡಿದ್ವಿ. ನಮಗೆ ಮೇನ್ ರೋಡ್ ಕೂಡ ಸಿಕ್ತು. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ನಡ್ಕೊಂಡು ಬರ್ತಾನೇ ಇದ್ದಾರೆ. ಇವರು ಕೂಡ ಮಾ ನರ್ಮದಾ ಪರಿಕ್ರಮ ವಾಸಿಗಳು. ಇವರು ರೋಡ್ ಮಾರ್ಗದಲ್ಲೇ ಬರ್ತಾರೆ. ನಾವು ಸ್ವಲ್ಪ ಬೇರೆ ಥರ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾವು ಕಾರ್ಡ್ ರೋಡಲ್ಲೇ ಬಂದ್ವಿ. ಕಾರ್ಡ್ ರೋಡಿಂದ ಬಂದಮೇಲೆ ಮತ್ತೆ ಈ ಕಡೆ ನಾವು ಸೇರಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಕಡೆ ಮಾ ನರ್ಮದಾ ನೀರು ಅಲ್ಲಿ ದಡದಿಂದ ಜಾಸ್ತಿ ತುಂಬ್ಕೊಂಡು ಬಂದಿರುತ್ತೆ. ಹಾಗಾಗಿ ಹೋಗಲಿಕ್ಕೆ ಜಾಗ ಇರೋದಿಲ್ಲ. ಇಲ್ಲೊಬ್ಬರು ಮಾ ನರ್ಮದಾ ಭಕ್ತರು ಸೇವೆ ಮಾಡ್ತಿದ್ದಾರೆ. शुद्धोदेव राय। अच्छा, मैं बंगाल से पधारा हूँ मैया का सेवा के लिए। मैया पुकारी है। नर्मदे हर, नर्मदे हर, नर्मदे हर, नर्मदे हर, नर्मदे हर। ನಾವು ಮುಂದೆ ಹಾಗೆ ಸಾಗ್ತಾ ಬಂದಾಗ ಇಲ್ಲಿ ರಾಜರಾಜೇಶ್ವರಿ ಆಶ್ರಮ ಇತ್ತು. ರಾಜರಾಜೇಶ್ವರಿ ಆಶ್ರಮ ಮೋರ್ಟಕ್ಕ. ಈ ಮೋರ್ಟಕ್ಕ ಆಶ್ರಮದೊಳಗಡೆ ಹೋದ್ವಿ. ಈ ದೇವಸ್ಥಾನ ಮತ್ತು ಇಲ್ಲಿನ ಆಶ್ರಮಗಳೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನೆಲ್ಲ ಕಾರಣಕರ್ತರು ನಮ್ಮ RSS ಮುಖಂಡರು. ಅವ್ರುಗಳು ಸೇರಿ ಇಲ್ಲೆಲ್ಲ ಸೇವೆ ಮಾಡ್ತಾರೆ. ಇಲ್ಲಿನ ವಾತಾವರಣವೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿನ ವ್ಯವಸ್ಥೆಗಳು
ಚೆನ್ನಾಗಿ ಮಾಡಿದ್ದಾರೆ. ಜನರು ಉಳ್ಕೊಳೋಕ್ಕೆ ಅವ್ರ ಸ್ನಾನದ ವ್ಯವಸ್ಥೆ, ಉಳ್ಕೊಳೋ ವ್ಯವಸ್ಥೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹಳೆಯ ದೇವಸ್ಥಾನ ಇದು. ಅದನ್ನು ಅಭಿವೃದ್ಧಿ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಇಲ್ಲಿನ ಜನರು ಎಲ್ಲರೂ ಕೂಡಿ ಮತ್ತು RSS ಮುಖಂಡರುಗಳೆಲ್ಲ ಸೇರಿ ಇಲ್ಲಿನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ ಮತ್ತು ಇವ್ರ ಹೋಮ ಕುಂಡ ಕೂಡ ಇದೆ ಇಲ್ಲಿ ತುಂಬ. ಮತ್ತು ಹೇಳಬೇಕಂದ್ರೆ ಇಲ್ಲಿ ಸ್ವಾಮಿ ಸಮರ್ಥ ಅವರು ಕೂಡ ಬಂದು ಇಲ್ಲಿ ಧ್ಯಾನ ಮಾಡಿ ಹೋಗಿದ್ರು ಅಂತ ಹೇಳ್ತಾರೆ ಇಲ್ಲಿನವರು. ತುಂಬ ಹಳೆಯ ಕ್ಷೇತ್ರ ಇದು ಅಂತಲೂ ಹೇಳ್ತಾರೆ. ನೋಡಿ, ಇಲ್ಲಿ ಹನುಮಾನ್ಜಿ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ. ಮಾರುತಿರಾಯನ ದೇವಸ್ಥಾನ ಇದು. ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿತ್ತು. ನಾವು ಇಷ್ಟು ದೂರದಿಂದ ನಡ್ಕೊಂಡು ಬಂದರೂ ಕೂಡ ನಾವು ನಡ್ಕೊಂಡ್ಬಂದ್ವಿ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ವಿಶ್ರಾಂತಿ ಸ್ಥಳ ತುಂಬ ಚೆನ್ನಾಗಿದ್ದರೆ ನಮಗೂ ವಿಶ್ರಾಂತಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ಸಂಜೆ ಆಯಿತು ಅಂದರೆ ಇಲ್ಲಿ ಆರತಿ ಮಾಡ್ತಾರೆ. ಆರತಿ ಮುಗಿದಾದ್ಮೇಲೆ ಮತ್ತೆ ಭೋಜನಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ ಯಾವ ರೀತಿ ಎಲ್ಲರೂ ಕೂತ್ಕೊಂಡು ಅನ್ನಪೂರ್ಣ ಸ್ಮರಣೆ ಮಾಡಿ ಎಲ್ಲರೂ ಊಟನ ಮುಗಿಸ್ಕೊಂಡು ಮತ್ತೆ ಆರಾಮಾಗಿ ಎಲ್ಲರೂ ಮತ್ತೆ ಅವ್ರ ರೂಮಿಗೆ ಹೋಗ್ಬಿಟ್ಟು ಆರತಿ ಮಾಡಿ ಈ ದಿನನ ಮುಗಿಸ್ತಾರೆ. ಹೆಚ್ಚಿನ ಸ್ಪಿರಿಚುವಲ್ ಜರ್ನಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀರಾಮ್.